ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಿಗ್ ಅಪ್ಡೇಟ್. 1% ಸಚಿವ ನಾಗೇಂದ್ರ ಪಾತ್ರ ಇದ್ರೂ ಕೂಡ ತಲೆದಂಡ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಸಚಿವ ನಾಗೇಂದ್ರ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ನಾಗೇಂದ್ರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಆಗಿದ್ಯಾ ಇಲ್ವಾ ಅನ್ನೋದರ ಕುರಿತು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ಲಿಕ್ಕಿದೆ. ಇಲ್ಲ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಹಗರಣ ಆಗಿದ್ಯಾ ಅಥವಾ ಬೇರೆ ಅಧಿಕಾರಿಗಳು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಹಗರಣ ಆಗಿದ್ಯಾ? ಸಿಐಡಿ ವರದಿ ಮೇಲೆ ಇದೀಗ ಸಚಿವ ನಾಗೇಂದ್ರ ಭವಿಷ್ಯ ನಿಂತಿದೆ. ಸಚಿವರ ಪಾತ್ರ 1% ಇದ್ರೂ ಕೂಡ ಸಚಿವರ ತಲೆದಂಡ ಆಗತ್ತೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಜೊತೆ ಚರ್ಚೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಇನ್ನು ಸಿಎಂ ಸಿಐಡಿ ವರದಿ ಬರುವವರೆಗೂ ಕೂಡ ಕಾಯುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. 1% ಇದ್ರೂ ಕೂಡ ಅವರ ತಲೆದಂಡ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಚಿವರ ಪಾತ್ರ ಇದರಲ್ಲಿ ಇದ್ರೆ ಇನ್ ಕೇಸ್ ಅಥವಾ ಇವರ ಸಂದರ್ಭದಲ್ಲಿ ಆಗದೆ ಬೇರೆಯವರು ಯಾರು ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರ ಇವಾಗ ಬಯಲಿಗೆ ಬಂದಿದ್ರೆ ಯಾರೇ ಆಗಿದ್ರು ಅವರ ತಲೆದಂಡ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ವಾಲ್ಮೀಕಿ ಹಗರಣವನ್ನ ಗಂಭೀರವಾಗಿ ಇದೀಗ ಸರ್ಕಾರ ಪರಿಗಣಿಸಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಎನ್ಒ ಬಸವರಾಜ್, ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣ ಇದೀಗ ರಿಪಬ್ಲಿಕ್ ಕನ್ನಡ ಫಾಲೋ ಅಪ್ ಮಾಡ್ತಾನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಗೃಹ ಸಚಿವರು ಕೂಡ ಒಂದು ನಿಲುವನ್ನ ತಾಳುವಂತಹ ಸಾಧ್ಯತೆ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಆಗುತ್ತಾ ನಾಗೇಂದ್ರ ಅವ್ರದ್ದು ಅಂತ? ರಮ್ಯ, ಬಹಳ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದು ದಿನ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಏನು ಅನ್ನೋದಾದರೆ, ಈಗಾಗಲೇ ಸಿಐಡಿಯ ಪ್ರಾಥಮಿಕ ವರದಿಯನ್ನು ತರಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ಒಂದು ವರದಿಯಲ್ಲಿ ಏನಾದರೂ ಸಚಿವ ನಾಗೇಂದ್ರ ಅವರ ಪಾತ್ರ ಇದ್ದಿದ್ದೇ ಆದಲ್ಲಿ ಅವರ ತಲೆದಂಡ ಫಿಕ್ಸ್ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸರ್ಕಾರದಿಂದ ಒಂದಷ್ಟು ಸ್ಪಷ್ಟನೆಗಳು ಬರ್ತಾ ಇದ್ದಾವೆ. ಯಾಕಂದರೆ ಇದು ಅಧಿಕಾರಿಗಳ ಹಂತದಲ್ಲಿ ಆಗಿರ್ತಕ್ಕಂಥ ಹಗರಣ. ವಾಲ್ಮೀಕಿ ಮಹರ್ಷಿ ಹಗರಣದ ನಿಗಮದ MD ಆಗಿರ್ತಕ್ಕಂಥ ಪದ್ಮನಾಭ್ ಮತ್ತು ಬ್ಯಾಂಕ್ ಅಧಿಕಾರಿಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಇದೊಂದು ಹಗರಣ ಅನ್ನುವಂಥ ಮಾತನ್ನ ಸಚಿವ ನಾಗೇಂದ್ರ ಅವರು ಪದೇ ಉಲ್ಲೇಖ ಮಾಡ್ತಾ ಇದ್ರು. ಆದರೂ ಕೂಡ ಬಿಜೆಪಿ ಸಾಕಷ್ಟು ವಾಗ್ದಾಳಿಯನ್ನು ಮಾಡಿತ್ತು ಮತ್ತು ಒಂದಷ್ಟು ಹಗರಣದ ಸಂಬಂಧವಾಗಿ ಒಂದಷ್ಟು ದಾಖಲೆಯನ್ನು ತೆರೆದಿಡುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಂಡಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರನ್ನು ಈಗ ಕರೆಸ್ಕೊಳ್ತಾ ಇದ್ದಾರೆ. ಮನೆಗೆ ಕರೆಸ್ಕೊಂಡು ಒಂದು ಚರ್ಚೆಯನ್ನು ಮಾಡೋರಿದ್ದಾರೆ. ಸಿಐಡಿಯ ಪ್ರಾಥಮಿಕ ವರದಿಯಲ್ಲಿ ಏನಿದೆ, ಸಚಿವರ ಪಾತ್ರ ಇದೆಯಾ ಇಲ್ವಾ, ಇದ್ದಿದ್ದೇ ಆದಲ್ಲಿ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ ಮುಂದೆ ಅಧಿವೇಶನಗಳು ಕೂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮತ್ತಷ್ಟು ವಾಗ್ದಾಳಿಗಳನ್ನು ಬಿಜೆಪಿ ಪಕ್ಷ ಮಾಡಬಹುದು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಈಗಾಗಲೇ ಒಂದಷ್ಟು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾ ಇದೆ. ಇವತ್ತು ಕೊಡ್ತಕ್ಕಂಥ ಮಾಹಿತಿ ಏನಿದೆ, ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೊಡ್ತಕ್ಕಂಥ ಮಾಹಿತಿಯ ಮೇಲೆ ಸಚಿವ ನಾಗೇಂದ್ರ ಅವರ ಭವಿಷ್ಯ ನಿಂತಿದೆ. ಸಿಐಡಿ ಅವರು ಏನು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ತೆರೆದಿಡುವ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಸಿಐಡಿ ಅಧಿಕಾರಿಗಳು ಕೂಡ ಇರ್ತಾರೆ ರಮ್ಯ. ಹಾಗಾಗಿ ಕೆಲವು ಗಂಟೆಗಳಲ್ಲಿ ಸಿಐಡಿ ವರದಿ ಒಂದಷ್ಟು ಮಾಹಿತಿಗಳು ಗೊತ್ತಾಗಲಿದೆ. ಆ ಬಳಿಕ ನಾಗೇಂದ್ರ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಸ್ಪಷ್ಟನೆ ಸಿಗಲಿದೆ ರಮ್ಯ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.